ವೆಲ್ಕಮ್ ಬ್ಯಾಕ್ ಟು ನಮ್ಮದೊಂದು ಹೊಸ ವೀಡಿಯೋಕ್ಕೆ. ಈ ಒಂದು ವಿಡಿಯೋಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದ್ರೆ, ಸೊ ಆಪ್ಷನ್ ಎಂಟ್ರಿ ಲಾಗಿನ್ ಹೆಂಗೆ ಮಾಡ್ಕೊಳ್ಳೋದು ಮತ್ತು ಮುಂದೆ ಪೇಮೆಂಟ್ ಪ್ರೋಸೆಸ್ ಹೆಂಗೆ ಇರ್ತೈತಿ ಏನಂತ ಹೇಳ್ತಾರೆ ಕಂಪ್ಲೀಟ್ ಗೈಡೆನ್ಸ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಸೊ ಇನ್ನೂ ಯಾರೋ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಸಹ ವೀಡಿಯೋನ ಶೇರ್ ಮಾಡಿರಿ. ಸೊ ನೀವು ಸ್ಟಾರ್ಟಿಂಗ್ ಲಾಗಿನ್ ಆದಮೇಲೆ ಈ ಒಂದು ಇಂಟರ್ಫೇಸ್ ಬರ್ತೈತಿ. ಸೊ ಲಾಗಿನ್ ಐತಿ, QR ಕೋಡ್ ಥ್ರೂ ಮಾಡಿರಿ, ಸೀಟ್ ನಂಬರ್ ಥ್ರೂ ಅದೆಲ್ಲ ಮಾಡಿರಿ, ಏನೇನು ಮಾಡಬೇಕು, ಹೆಂಗೆ ಸ್ಟೆಪ್ ಐತಿ, ಏನು ಪ್ರಾಬ್ಲಮ್ ಆಕ್ಕವು, ನೀವು ಅವಾಗ ಹೆಂಗೆ ಪೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಗೈಡೆನ್ಸ್ ಇರ್ತೈತಿ. ಸೊ ಮತ್ತೇನಾದರೂ ಇದು ಬಿಟ್ಟು ಬೇರೆ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಕಮೆಂಟ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಮಾಡಿದ್ರಿ ಅಂದ್ರೆ ನಿಮ್ಮ ಒಂದು ಡೌಟ್ನ ಕ್ಲಾರಿಫೈ ಮಾಡ್ತೀನಿ ಅಂತ. ಸೊ ಫಸ್ಟ್ನೇ ಪೇಸ್ ನಿಮ್ಗೆ ಫಸ್ಟ್ ಸ್ಟೆಪ್ ಏನಂದ್ರೆ ಲಾಗಿನ್ ಆಗೋದಿರ್ತೈತಿ. ಸೊ ಲಾಗಿನ್ ಥ್ರೂ ಎರಡು ಥರ ಮಾಡೋಕ್ಕೆ ಬರ್ತೈತಿ. ಒಂದು ನಿಮ್ಮ ಒಂದು CET ನಂಬರ್ ಥ್ರೂ, ಇನ್ನೊಂದು QR ಕೋಡ್ ಥ್ರೂ. ನೀವೇನು ಇಲ್ಲಿ ನೋಡೋಕತ್ತಿರಲ್ಲ, ಒಂದು QR ಕೋಡ್ ಇಲ್ಲಾಂದರೆ CET ನಂಬರ್ ಥ್ರೂ. ಸೊ ನಾವು CET ನಂಬರ್ ಅಂತೇಳಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಅಂತ ಇರ್ತೈತಿ. ಸೊ ಅಪ್ಲಿಕೇಶನ್ ನಂಬರಪ್ಪ ಯಾವುದು, ಅಪ್ಲಿಕೇಶನ್ ನಂಬರ್ ಮತ್ತು ರಿಜಿಸ್ಟ್ರೇಷನ್ ನಂಬರ್ ಎರಡೂ ಡಿಫ್ರೆಂಟ್ ಇರ್ತೈತಿ. ಅಪ್ಲಿಕೇಶನ್ ನಂಬರ್ ಹೆಂಗೆ ಗೊತ್ತು ಮಾಡ್ಕೋಬೇಕು ಅಂದ್ರೆ, ಅಪ್ಲಿಕೇಶನ್ ನಂಬರ್ ಸ್ಟಾರ್ಟ್ ಆಗೋದು 26 ಇಯರಿಂದ, ಅಂದರೆ ಯಾವ ಇಯರಿಗೆ ನೀವು ಅಪ್ಲೈ ಮಾಡಿರ್ತೀರ 26 ಈ ರೀತಿಯಾಗಿ ಸ್ಟಾರ್ಟ್ ಆಗಿರ್ತೈತಿ. ಬಟ್ ಅದೇ ರಿಜಿಸ್ಟ್ರೇಷನ್ ನಂಬರ್ ಡಿಫ್ರೆಂಟ್ ಇರ್ತೈತಿ. ಮತ್ತು ಇನ್ನು ಆಪ್ಷನ್ ಎಂಟ್ರಿ CET ನಂಬರ್ ಅಂತೇಳಿ ಇರ್ತೈತಿ. ಇದು ಯಾವುದು CET ನಂಬರ್, ಆಪ್ಷನ್ ಎಂಟ್ರಿ CET ನಂಬರ್ ಅಂಥೇಳಿ ನಿಮಗೆಲ್ಲ ಒಂದು ವೆರಿಫಿಕೇಷನ್ ಸ್ಲಿಪ್ ಬಂದೈತಿ. ಸ್ಲಿಪ್ ಮೇಲೆ QR ಕೋಡ್ ಮೇಲೆ ಒಂದು ಆಪ್ಷನ್ ಎಂಟ್ರಿ CET ನಂಬರ್ ಅಂತೇಳಿ ಇರ್ತೈತಿ. ಅದು ಹೆಂಗಂದ್ರೆ 2 ಅಲ್ಫಾಬೆಟ್ ಇರ್ತೈತಿ, 3 ನ್ಯೂಮೆರಿಕಲ್ ನಂಬರ್ ಇರ್ತೈತಿ, ಅಂದರೆ ಟೋಟಲ್ 5 ಡಿಜಿಟ್ ಇರ್ತೈತಿ ಅದು. ಸೊ ಅದನ್ನು ನೀವಿಲ್ಲಿ ಎಂಟ್ರ್ ಮಾಡಬೇಕಾಕೈತಿ. ಸೊ ಎಂಟ್ರ್ ಮಾಡಿದಾದ್ಮೇಲೆ ನೆಕ್ಸ್ಟ್ ನಿಮಗೇನಂದ್ರೆ ಒಂದು OTP ಹೆಂಗೆ ಬೇಕು ನಿಮಗೆ, ಥ್ರೂ ವಾಟ್ಸಪ್ ಬೇಕಾ, ಥ್ರೂ SMS ಬೇಕಾ, ಥ್ರೂ ಇಮೇಲ್ ಬೇಕಾ, ಯಾವ್ದು ಬೇಕು ನಿಮ್ಗೆ ಯಾವುದು ಈಸಿ ಆಕೈತಿ ಅದ್ರ ಥ್ರೂ ಮಾಡಿರಿ. ನಂಗೆ ಕೇಳಿದ್ರೆ ಬೆಟರ್ ನೀವು ವಾಟ್ಸಪ್ ಥ್ರೂ ಹೋಗ್ರಿ, ಯಾಕಂದ್ರೆ ವಾಟ್ಸಪ್ ಆನ್ಲೈನ್ ಸರ್ವಿಸ್ ಇರ್ತೈತಿ. ಸೊ ಸ್ಪೀಡಾಗಿ ಬರ್ತೈತಿ. ನೀವು ಯಾವ ನಂಬರ್ ಕೊಟ್ಟಿರ್ತೀರಲ್ಲ ಆ ನಂಬರಿಗೆ ವಾಟ್ಸಪ್ ಇತ್ತು ಅಂದರೆ ವಾಟ್ಸಪ್ ಕೊಡ್ರಿ. ಆ ನಂಬರಿಗೆ ವಾಟ್ಸಪ್ ಇರಲಿಲ್ಲ ಅಂದರೆ ನಾರ್ಮಲ್ ಮೆಸೇಜನ್ನು ಕೊಡ್ರಿ. ಇವೆರಡಕ್ಕೂ ಆಗಿಲ್ಲ ಅಂದರೆ ಇಮೇಲಿಗೆ ಕೊಡ್ರಿ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಮುಂದೆ ನಿಮ್ಗೆ ಇಲ್ಲೊಂದು ಕ್ಯಾಪ್ಚಾ ಕಾಣ್ತೈತಿ. ಸೊ ಈ ಒಂದು ಕ್ಯಾಪ್ಚಾನ ಕರೆಕ್ಟಾಗಿ ಇಲ್ಲಿ ಕೆಳಗಡೆ ಎಂಟ್ರ್ ಮಾಡಬೇಕಾಕೈತಿ. ಸೊ ಕ್ಯಾಪ್ಚಾನ ಎಂಟ್ರ್ ಮಾಡಿದ್ರಿ ಅಂದ್ರೆ ನೀವು ಸೆಂಡ್ OTP ಕೊಡಬೇಕು. ಸೊ ಇಷ್ಟೆಲ್ಲ ಫಸ್ಟ್ ಒಂದು ಲಾಗಿನ್ ಪೇಜ್ ಒಳಗೆ ಐತಿ. ಇದು ಫಸ್ಟ್ ಸ್ಟೆಪ್ ಒಳಗೆ, ಲಾಗಿನ್ ಸ್ಟೆಪ್ ಒಳಗೆ ಈ ರೀತಿ ಮಾಡ್ಬೇಕು ನೀವು. ಸೊ ಇದು ಮಾಡಿದ್ಮೇಲೆ ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ತೇನಂತ. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಅಂದರೆ QR ಕೋಡ್ ಮಾಡೋರು ಜಸ್ಟ್ QR ಸ್ಕ್ಯಾನ್ ಮಾಡಿದ್ರಿತ್ತು, ಸ್ಕ್ಯಾನ್ ಮಾಡಿ OTP ಅಂತ ಹೇಳಿ ಕೊಟ್ಟರಾಯ್ತು. ಇದು QR ಥ್ರೂ ಬರ್ತೈತಿ. ಎರಡು ಇಲ್ಲ ನಾವು CET ನಂಬರ್ ಥ್ರೂ ಮಾಡ್ತೀನಿ ಅಂದರೆ CET ನಂಬರ್ ಥ್ರೂ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್ ಬರೋದು OTP ವೆರಿಫೈ ಮಾಡೋದು. ಇದು ಸಹ ನಿಮಗೆ ಬರ್ತೈತಿ. ಒಂದು ಸ್ಟೆಪ್ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಲಾಗಿನ್ ಸ್ಟೆಪ್ ಕಂಪ್ಲೀಟ್ ಆಗೈತಿ. ಸೊ ಸೆಕೆಂಡ್ ಬರೋದು ವೆರಿಫೈ OTP ಅಂತೇಳಿ ಐತಿ. ಸೊ ವೆರಿಫೈ OTP ಅಂತೇಳಿ ಬಂದಾಗ ನಾವು OTPನ ವೆರಿಫೈ ಮಾಡಬೇಕು. ಯಾಕಂದ್ರೆ ನಮಗೊಂದು OTP ಕಳಿಸಿರ್ತೀವಿ ನಾವು ಫಸ್ಟ್ ಸ್ಟೆಪ್ ಒಳಗೆ. ಸೊ ಏನಂದರೆ ಈ ಒಂದು 6 ಡಿಜಿಟ್ OTP ಬಂದಿರ್ತೈತಿ. ಸೊ OTPಯನ್ನು ಇಲ್ಲಿ ಕೊಡಬೇಕು. ಎಂಟರ್ 6 ಡಿಜಿಟ್ OTP ಅಂತೇಳಿ ಐತಿ. ಇಲ್ಲಿ ನೀವು OTPಯನ್ನು ಎಂಟ್ರ್ ಮಾಡಬೇಕು. ಎಂಟ್ರ್ ಮಾಡಿದ ಮೇಲೆ ವೆರಿಫೈ OTP ಅಂತ ಕೊಟ್ರಿ ಅಂದರೆ ಸೊ ಅದು ಫರ್ದರ್ ಸ್ಟೆಪ್ಪಿಗೆ ಕರ್ಕೊಂಡು ಹೋಗ್ತೈತಿ. ಮುಂದಿನ ಒಂದು OTP ಅನ್ನೋದು ರಿಲೀಸ್ ಮಾಡ್ತೈತಿ ಮುಂದಿನ ಒಂದು ಸ್ಟೆಪ್ಪಿಗೆ. ಮುಂದಿನ ಸ್ಟೆಪ್ ಏನೈತೆ ಅಂತ ಹೇಳಕ್ಕೆ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಅಂತ. ಸೊ ಮುಂದಿನ ಸ್ಟೆಪ್ ಬರೋದು ಡೈರೆಕ್ಟ್ ಅದು ನಿಮಗೆ ಎಲ್ಲಿ ಕರ್ಕೊಂಡು ಹೋಗ್ತೈತಿ ಅಂದ್ರೆ ಪೇಮೆಂಟ್ ಪ್ರೊಸೀಜರಿಗೆ ಕರ್ಕೊಂಡು ಹೋಗ್ತೈತಿ. ನೀವು ಪೇಮೆಂಟ್ ಮಾಡಬೇಕು. ಎಷ್ಟು ಪೇಮೆಂಟ್ ಮಾಡಬೇಕು ಏನಂತೇಳಿ ಅವರು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡ್ಯಾರ. ಆಲ್ ಕ್ಯಾಂಡಿಡೇಟ್ಸ್ ಮಸ್ಟ್ ಪೇ ಎ ನಾನ್ ರೀಫಂಡಬಲ್ ಫೀ ಆಫ್ 750 ರೂಪಾಯಿ 750 ಬಿಫೋರ್ ಬಿಗಿನಿಂಗ್ ದ ಆಪ್ಷನ್ ಎಂಟ್ರಿ ಪ್ರೋಸೆಸ್. ಕ್ಯಾಂಡಿಡೇಟ್ ಹೂ ಹ್ಯಾವ್ ಆಲ್ರೆಡಿ ಪೇಡ್ ದಿಸ್ ಪೇ ಡು ನಾಟ್ ನೀಡ್ ಟು ಪೇ ಇಟ್ ಅಗೇನ್. ಇವಾಗ ನೀವೇನಾದರೂ ಒಂದು ಸಲ ಪೇಮೆಂಟನ್ನು ಮಾಡಿದ್ರೆ ಅದು ಮತ್ತೆ ಕೇಳಿದ್ರು ಸಹ ನೀವು ಪೇಮೆಂಟ್ ಮಾಡೋ ನೀಡಿರೋದಿಲ್ಲ. ಜಸ್ಟ್ ಒಂದು ಸಲ ನೀವೇನಾದರೂ ಪೇಮೆಂಟ್ ಮಾಡಿದ್ರಿ ಅಂದರೆ ಮತ್ತೆ ಮಾಡೋಕ್ಕೆ ಹೋಗಬೇಡ್ರಿ. ಅದು ಎಷ್ಟು ಸಲ ಕೇಳಕ್ಕೆ, ಯಾಕಂದರೆ ಪ್ರತಿ ಸಲ ನೀವು ಲಾಗಿನ್ ಆಗೋಕ್ಕಾರ ಪ್ರತಿ ಸಲ ಇದೇ ಇಂಟರ್ಫೇಸ್ ಬರ್ತೈತಿ. ಸೊ ನೀವು ಅವಾಗೆಲ್ಲ ಗಾಬರಿ ಆಗಬೇಡ್ರಿ, ಯಾವುದೇ ರೀತಿ ಪೇಮೆಂಟನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಅವರೇ ಕೊಟ್ಟಾರ. ಇದು ಇಂಪಾರ್ಟೆಂಟ್ ನೋಟಿಸ್ ಐತಿ. ಇಫ್ ಯು ಹ್ಯಾವ್ ಆಲ್ರೆಡಿ ಮೇಡ್ ದ ಪೇಮೆಂಟ್ ಬಟ್ ದ ಪೇಮೆಂಟ್ ಡೀಟೇಲ್ಸ್ ಆರ್ ನಾಟ್ ಅಪ್ಡೇಟೆಡ್ ಪ್ಲೀಸ್ ಕಾಂಟ್ಯಾಕ್ಟ್ KA ಇಮಿಡಿಯೇಟ್ಲಿ. ಅಂದರೆ ಏನು ಹೇಳ್ತಿದೆ ಅಂದರೆ ನೀವು ಪೇಮೆಂಟ್ ಮಾಡಿರ್ತೀರಿ ಬಟ್ ಇಲ್ಲಿ ಯಾವುದೇ ರೀತಿ ಅಪ್ಡೇಟ್ ಆಗಿರೋದಿಲ್ಲ ನೀವು ಪೇಮೆಂಟ್ ಮಾಡಿದ್ದೀರಾ ಅಂಥೇಳಿ. ಅದಕ್ಕೆ ಹಾಗೇನಾದರೂ ಅಂಥದ್ದೊಂದು ಸಿಚುವೇಶನ್ ಏನಾದರೂ ಬಂದರೆ ಸರ್ವರ್ ಇಶ್ಯೂಯಿಂದ ನೀವು ಪೇಮೆಂಟ್ ಮಾಡಿರೋದು ಅಪ್ಡೇಟ್ ಆಗಿರೋದಿಲ್ಲ. ಅದಕ್ಕಾಗಿ ಈ ಥರ ಏನೋ ಸಿಚುವೇಶನ್ ಆದರೆ ನೀವು KAಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ಬೋದು ಅಥವಾ KAಗೆ ಇಮೇಲ್ ಮಾಡ್ಬೋದು ಅಂತ ಹೇಳಿದ್ರೆ ಅವ್ರಿಗೆ ಹೇಳ್ಯಾರ. ಇದಕ್ಕೆ ಸೊಲ್ಯೂಷನ್ ಏನಂದರೆ ನೀವು ಪೇಮೆಂಟ್ ಮಾಡಿರ್ತೀರಿ, ಪೇಮೆಂಟ್ ಮಾಡಿರಿ ಅಂದ್ರೆ ನಿಮ್ಮ ಕಡೆಯಿಂದ ಅಮೌಂಟು ಕಟ್ಟಾಗಿರ್ತೈತಿ. ಸೊ ಬಟ್ ಇಲ್ಲಿ ವೆಬ್ಸೈಟ್ ಒಳಗೆ ತೋರ್ಸಾತಿರಲ್ಲ. ಅವಾಗ ನೀವೇನು ಮಾಡಬೇಕು ಅಂದ್ರೆ ಏನೋ ವರಿ ಮಾಡ್ಕೊಬೇಡ್ರಿ. 1 ಗಂಟೆ 2 ಗಂಟೆ ವೇಟ್ ಮಾಡಿರಿ. ವೇಟ್ ಮಾಡೋದಾದ್ಮೇಲೆ ಅದು ಅಮೌಂಟ್ ಇದು ಹೋಗಿದ್ದು ಅಪ್ಡೇಟ್ ಆಕೈತಿ. ಅಪ್ಡೇಟ್ ಆಗೋಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಕೆಲವೊಬ್ಬರದು ಇನ್ಸ್ಟಂಟಾಗಿ ಅಪ್ಡೇಟ್ ಆಗಿಬಿಡುತ್ತೆ. ಇನ್ನು ಕೆಲವೊಬ್ಬರದು 1 ಗಂಟೆ 2 ಗಂಟೆ 3 ಗಂಟೆ ಈ ರೀತಿ ಟೈಮ್ ತೊಗೊಳುತ್ತೆ. ಸೊ ಯಾರು ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ಸೊ ಒಂದು ಸ್ವಲ್ಪ ವೇಟ್ ಮಾಡಿಕೊಂಡು ನೀವು ಇದು ಮಾಡಿರಿ. ಸೊ ಪೇಮೆಂಟ್ ಪ್ರೊಸೀಜರ್
ಮುಂದೆ ನಾವು ಅದನ್ನು ಸೊ ಇಲ್ಲಿ ಐ ಅಂಡರ್ಸ್ಟುಡ್ ಅಂತೇಳಿ ಕೊಟ್ಬಿಟ್ಟು ಸೊ ನಾವು ನೆಕ್ಸ್ಟ್ ಪೇಜಿಗೆ ಬಂದ್ವಿ ಅಂದರೆ ನಾನು ಇದು ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಂಡು ತೋರಿಸ್ತೀನಿ, ಲೈವ್ ಪೇಜಲ್ಲಿಲ್ಲ. ಸೊ ಪೇಮೆಂಟ್ ಈ ರೀತಿ ಬರುತ್ತೆ, 750 ಟೋಟಲ್ 750 ಇರುತ್ತೆ. ನೀವು ಪೇ ಮಾಡಿದ್ರಿ ಅಂದರೆ 750 ಪೇ ಆಗಿದೆ ಅಂತ ಬರುತ್ತೆ. ಪೇ ಮಾಡಿರಲಿಲ್ಲ ಬ್ಯಾಲೆನ್ಸ್ ಅಮೌಂಟು ಅಂದರೆ ಎಷ್ಟಿರುತ್ತೆ ಅಷ್ಟು ಅಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ನಿಮ್ಮೊಂದು ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು, ಅಡ್ಮಿಷನ್, ಇವಾಗ ಏನಾದರೂ ಅಲಾಟ್ಮೆಂಟ್ ಏನಾದರೂ ಆಗಿದೆ ಇದೆಲ್ಲ ಐತೆ. ಸೊ ನೀವೇನಾದರೂ ಪೇ ಆನ್ಲೈನ್ ಅಂತ ಕೊಟ್ಟರೆ ಅದು ನಿಮಗೆ ತೋರಿಸುತ್ತೆ. ನೀವು ಥ್ರೂ ಫೋನ್ಪೇ, ಗೂಗಲ್ ಪೇ ಯಾವುದಾದ್ರೂ ಮಾಡ್ಕೋಬೋದು, ಯಾವ್ದು ಬೇಕಾದು ಮಾಡ್ಕೊಳ್ಳಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಇದು ಲಾಕ್ ಆಗಿರುತ್ತೆ, ಅಂದರೆ ಪೇಮೆಂಟ್ ನೀವು ಮಾಡಿದ್ರಷ್ಟೇ ಇದು ಲಾಕ್ ಆಗಿರೋದು ಓಪನ್ ಆಗುತ್ತೆ. ನೀವು ಏನಾದರೂ ಪೇಮೆಂಟ್ ಮಾಡದೇ ಈ ಒಂದು ಸೈಟಿಗೆ ಬಂದ್ರಿ ಅಂದರೆ ನಿಮ್ಮದು ಆಗಿರೋದಿಲ್ಲ, ಅಂದರೆ ಓಪನ್ ಆಗಲ್ಲ ಇದು ಆಪ್ಷನ್ ಎಂಟ್ರಿ. ನೀವು ಪೇಮೆಂಟ್ ಮಾಡ್ಕೊಂಡೆಲ್ಲ ಬಂದರೆ ಓಪನ್ ಆಗಿರುತ್ತೆ. ನೀವು ಇಲ್ಲಿ ಇದರಿಂದ ಮುಂದೆ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ನಾನು ಅದ್ರ ಬಗ್ಗೆ ಮತ್ತೆ ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ, ಹೆಂಗೆ ಆಪ್ಷನ್ ಎಂಟ್ರಿ ಮಾಡೋದು, ಕಾಲೇಜ್ ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಏನು ಅಂತ ಹೇಳ್ಬಿಟ್ಟು. ಸೊ ನೀವೇ ನೋಡೋಕತ್ತಿರಲ್ಲ ಇದು ನಿಮ್ಗೇನಾದರೂ ಫಸ್ಟ್ ರೌಂಡ್ ಎಲ್ಲ ಮುಗಿದ್ಮೇಲೆ ಸೀಟ್ ಅಲಾಟ್ಮೆಂಟ್ ಆದರೆ ಇಲ್ಲಿ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬರುತ್ತೆ. ಇಲ್ಲ ಅಂದರೆ ಇಲ್ಲ, ಆಪ್ಷನ್ ಎಂಟ್ರಿ ಅಂತ ಇದೆ, ಇಲ್ಲಿ ನೀವು ನೋಡ್ಬೋದು ಆಪ್ಷನ್ ಎಂಟ್ರಿ. ಸೊ ಆಪ್ಷನ್ ಎಂಟ್ರಿ ಸೆಲೆಕ್ಟ್ ಪ್ರಿಪೇರ್ಡ್ ಕಾಲೇಜ್ ಅಂತ ಇದೆ. ಸೊ ಇದ್ರ ಬಗ್ಗೆ ಮತ್ತೆ ಗೈಡೆನ್ಸ್ ಕೊಡ್ತೀನಿ ಅಂತ ನಾನು ನಿಮಗೆ. ಇದೇನೈತಲ್ಲ, ಸೊ ನೀವು ಪೇಮೆಂಟ್ ಮಾಡೋದಾದಮೇಲೆ ಇಲ್ಲಿ ಪೇ ಆನ್ಲೈನ್ ಅಂತ ಕೂಡ ಇರುತ್ತೆ. ಪೇ ಆನ್ಲೈನ್ ಎಲ್ಲ ಮಾಡಾದ್ಮೇಲೆ ಇಲ್ಲಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಬರುತ್ತೆ. ನೀವು ಪೇಮೆಂಟ್ ಆಗಿರೋದೆಲ್ಲ PDF ಬರುತ್ತೆ, ಅದನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಡೌನ್ಲೋಡ್ ಮಾಡಿ ಇಟ್ಕೊಂಡು ಆದಮೇಲೆ ಸೊ ನೆಕ್ಸ್ಟ್ ಬರೋದೇ ಈ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ಒಂದು ಇಂಟರ್ಫೇಸ್ ಬಂದಲ್ಲಿ ಸೆಲೆಕ್ಟ್ ಪ್ರಿಪೇರ್ಡ್ ಕಾಲೇಜ್ ಕೋರ್ಸ್ ನೀವೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಇದನ್ನೆಲ್ಲ ಮಾಡಬೇಕು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈಸಿ ಸ್ಟೆಪ್ ಐತಿ, ಏನು ವರಿ ಮಾಡ್ಕೊಬೇಡ್ರಿ. ಏನಾದರೂ ಪ್ರಾಬ್ಲಮ್ ಆದರೂ ಸಹ ಕೇವಲ ಅದು ಸರ್ವರ್ದಾಗಿರ್ತೈತಿ, ಯಾವುದೇ ಪ್ರಾಬ್ಲಮ್ ಇಲ್ಲ. ಆಲ್ಮೋಸ್ಟ್ ನೈಟ್ ಟೈಮಲ್ಲಿ ಕಾಲೇಜ್ ಕೋರ್ಸನ್ನ ಎಂಟ್ರಿ ಮಾಡೋಕ್ಕೆ ಪ್ರಯತ್ನ ಪಡ್ರಿ, ಡೇ ಟೈಮಲ್ಲಿ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಸರ್ವರ್ ಇಶ್ಯೂ ತುಂಬ ಇರ್ತೈತಿ. ಸೊ ಇದಾಗಿತ್ತು ಇವತ್ತಿನ, ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ. ಓಕೆ ಟಾಟಾ, ಬಾಯ್. ಮತ್ತೇನಾದರೂ